ಬಿಹಾರ ಎಕ್ಸಿಟ್ ಎಕ್ಸ್ಕ್ಲೂಸಿವ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮೋಹನ್, ಈಗ ಇಲ್ಲಿ ಟೈಮ್ಸ್ ನಾವು ಅಂತ ಬಂದರೆ 135 to 150 NDA ಕೊಟ್ಟಿದ್ದಾರೆ. ಆಪರೇಷನ್ ಚಾಣಕ್ಯ 140, ಪೀಪಲ್ಸ್ ಪಲ್ಸ್ 133, ದೈನಿಕ್ ಭಾಸ್ಕರ್ 131, ಮುಂಬೈ ಸಟ್ಟಾ ಬಜಾರ್ 135, DV ರಿಸರ್ಚ್ 132, ಮ್ಯಾಟ್ರೀಸ್ 147. ETG ಬಿಹಾರ್ ಅನ್ನೋದು ಮಾತ್ರ, ಕೀಪ್ ಇನ್ ಮೈಂಡ್, ETG ಬಿಹಾರ್ ಅನ್ನೋದು ಮಾತ್ರ 82 ಸ್ಥಾನವನ್ನು NDA ಕೊಟ್ಟಿರೋದು. ವೆರಾಸ್ 155 ಸ್ಥಾನಗಳನ್ನು MGB ಕೊಟ್ಟಿದ್ದಾರೆ ಇವರು. ETG ಬಿಹಾರ್ ಅಂತ ಹೇಳಿ 155 ಇನ್ ಫೇವರ್ ಆಫ್ MGB, 82 ಇನ್ ಫೇವರ್ ಆಫ್ NDA. ಮೈಂಡಲ್ಲಿ ಇಟ್ಕೊಳ್ಳಿ, ಬರ್ಕೊಳ್ಳಿಬೇಕಾದ್ರೆ. ಚಾಣಕ್ಯ 130 to 138 NDA ಕೊಟ್ಟಿದ್ದಾರೆ. ಪೋಲ್ ಸ್ಟಾರ್ ಇಲ್ಲಿ 133 to 148, ಪಿ ಮಾರ್ಕ್ 142 ಫೇವರ್ ಆಫ್ NDA ಮಾತಾಡ್ತಾ ಇದ್ದೀನಿ ಈಗ. ಪೋಲ್ ಆಫ್ ಪೋಲ್ ಅಂತ ಚೆಕ್ ಮಾಡ್ಕೊಂಡಾಗ, ಪೋಲ್ ಆಫ್ ಪೋಲ್ ಎಲ್ಲ ಸಮೀಕ್ಷೆಗಳನ್ನು ಒಂದು ಕಡೆ ಹಾಕಿ ಅದರಿಂದ ನಾವು ಅಂಕಿ ಸಂಖ್ಯೆಗಳನ್ನು ಎತ್ತಿದಾಗ 138ರಿಂದ 155 ಕೊಟ್ಟಿರೋದು ಫೇವರ್ ಆಫ್ NDA ಓನ್ಲಿ. ಈ ಪೋಲ್ ಆಫ್ ಪೋಲಲ್ಲಿ 82 to 98 ಸೀಟ್ಸ್ ಕೊಟ್ಟಿರೋದು MGBಗೆ. ಬಟ್ ಎಕ್ಸೆಪ್ಟ್ ಒನ್ ಸರ್ವೆ, ETG ಬಿಹಾರ್ ಅಂದರೆ, ETG ಬಿಹಾರ್ ಅಂದಾಗ ನಾವು ಬಿಹಾರದವರೇ ಮಾಡಿರಬೇಕು ಈ ಸಮೀಕ್ಷೆಯನ್ನು, ಬಿಹಾರದಲ್ಲೇ ಮಾಡಿರಬೇಕು. ಇದಕ್ಕೆ ಏನು ಹೇಳ್ತೀರಿ ನೀವು? ETG ಬಿಹಾರ್ ಅನ್ನೋದು ಸ್ವಲ್ಪ ಬೇರೆ ಕಡೆ ಹೇಳ್ತಾ ಇದೆ ನಂಬರನ್ನು ಅಂತ. ಮೋಹನ್, ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಒಂದು ಆಂತರಿಕ ಸರ್ವೆ ಆಯ್ತಲ್ಲ, ಅನ್ಕೊಂಡಲ್ಲಿದೆ ಅಲ್ಲ, ಸೊ ನಾವು ವೆರಿ ಕ್ಲಿಯರ್ ಇದೀವಿ ಆಯ್ತಲ್ಲ. 160 ಮಿನಿಮಮ್ ಬಂದೇ ಬರುತ್ತೆ ನಮಗೆ, ಮತ್ತೆ ವಾಪಸ್ಸು ವಿ ವಿಲ್ ಕಮ್ ಬ್ಯಾಕ್ ಟು ಪವರ್, ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಸೊ ನಮ್ಮ ಸರ್ವೆ ಪ್ರಕಾರ 160 ಆಯ್ತಲ್ಲ. ಅದೇ ನಿಟ್ಟಿನಲ್ಲಿ ಮೆಜಾರಿಟಿ ಆಫ್ ಸರಿಗಳು ಹೇಳ್ತಾ ಇದಾವೆ. ನೀವು ಯಾವ್ದೋ ಒಂದು ETG ಬಿಹಾರ್ ಅಂತ ಹೇಳಿದ್ವಿ, ನಂಗೆ ಗೊತ್ತಿಲ್ಲ ಅದ್ರ ಬ್ಯಾಕ್ ಗ್ರೌಂಡ್ ಏನು ಅಂತಾನು ಗೊತ್ತಿಲ್ಲ. ಬಟ್ ಮೆಜಾರಿಟಿ ಬೇರೆ ಎಲ್ಲ ತೆಗೆದು ನೋಡಿದ್ರೆ ಎಲ್ಲ ನಾವು ಹೇಳ್ತಿರೋ ನಂಬರ್ಸ್ ಹತ್ರಕ್ಕೆ ಬರ್ತಾ ಇದಾವೆ. ಇನ್ಫ್ಯಾಕ್ಟ್ ಮಿನಿಮಮ್ ಅಂದ್ರೂ 130 140 ಕೊಟ್ಟಿದ್ದಾರೆ ಎಲ್ಲರೂ, ಅದಕ್ಕಿಂತ ಕಡಿಮೆ ಕೊಟ್ಟರು ಗೊತ್ತಾ. ಎಲ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಈ ಥರದ BJP ಅವರು ಮಾತಾಡಿದಾಗೆಲ್ಲ ಇಮ್ಮಿಡಿಯೇಟ್ಲಿ ನಿಮ್ಗೊಂದು ರಿಕಾಲ್ ಮಾಡ್ತಾರೆ ಅವ್ರು. ಏನಂತ, ಓನಪ್ಪ ನೀವು ಲೋಕಸಭೆಯಲ್ಲೂ ಭಾಳ ಕೊಚ್ಕೋತಾ ಇದ್ರಿ 400 ಪಾರು ಅದು ಇದು ಅಂತ ಹೇಳಿ, ನೀವು ಬಂದು ನಿಂತಿದ್ದು ಎಲ್ಲಿಗೆ? ನಿತೀಶ್ ಕುಮಾರ್ನ, ಚಂದ್ರಬಾಬು ನಾಯ್ಡು ಅವ್ರನ್ನ ಕರೀದಿರಾ, ಅವ್ರನ್ನ ಕೂಗದೆ ಅವ್ರಿಗೆ ಸ್ವಾಗತ ಮಾಡಿದೆ, ನಿಮ್ಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿ. ಐ ಅಗ್ರಿ, ಇದು ನೀವು ನರೇಶನ್ ಅಂತಾದರೂ ಕರ್ಕೊಳ್ಳಿ, ಮುಂದೆ ನಡೆಯೋದು ಭವಿಷ್ಯ ಅಂತ ಆದರೂ ಕರ್ಕೊಳ್ಳಿ, ಏನೇ ಕರ್ಕೊಂಡ್ರು ಕೂಡ ಅಷ್ಟು ಸುಲಭ ಇರಲ್ಲ, ಹೇಳ್ದಷ್ಟೇ ಎಲ್ಲ ಬಂದುಬಿಡಲ್ಲ ಅಂತ ಕೂಡ ಒಂದು ವಾದ ಇರುತ್ತಲ್ವ ಯಾವಾಗಲೂ. ಅಲ್ಲ, ನೀವು ನಾನು ಹೇಳ್ದಂಗೆ ಅದೊಂದು ಎಕ್ಸೆಪ್ಷನಲ್ ಕೇಸ್ ಇರ್ಬೋದು, ಬಿಕಾಸ್ ರಿಸಲ್ಟ್ಸ್ ಇದೆ, ಮುಂದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆಯ್ತಲ್ಲ. ಬಟ್ ಅದೇ ಹರಿಯಾಣನೇ ತಗೊಳ್ಳಿ ನೀವು. ಹರಿಯಾಣ ತಗೊಂಡ್ರೆ ನಾವು ಏನು ಹೇಳಿದ್ವು ಅದೇ ಆಯ್ತು. ನಮ್ಮ ನಾಯಕರು ಏನ್ 25 ಲಕ್ಷ ಮತ ಕದ್ಬಿಟ್ರಿ ನೀವು ಅಂತ, ಔಟ್ ಆಫ್ 2 crore 25 ಲಕ್ಷ ಓಟ್ ಕದ್ಬಿಟ್ರಿ ನೀವು, ಕದ್ದಿದ್ದಿದ್ ನೀವು ಅಂತ ರಾಹುಲ್ ಗಾಂಧಿ ಹೇಳಿದ್ದು. ಹೇಳೋದು ಅದೊಂಥರ ಕಾಮಿಡಿ ಪೀಸ್ ಆಗ್ಬಿಟ್ಟಿಯಾರ ಅವರು. ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ನಿಜವಾಗ್ಲೂ ಏನು ಅರ್ಥ ಇಲ್ಲ. ಅದು ಹೋದ್ ಕಡೆ ಎಲ್ಲಾನು ಐ ಥಿಂಕ್ ಅವ್ರು ಆಲ್ರೆಡಿ ನೋಡಿ ನಿನ್ನೆ ಆಲ್ರೆಡಿ ದೇಶ ಬಿಟ್ಟು ಹೋಗಾಗಿದೆ ಅನ್ಸುತ್ತೆ, ಅಥವಾ ಇವತ್ತು ನಿನ್ನೆ ಹೋಗಿರ್ಬೇಕು ಅಥವಾ ಇವತ್ತೆಲ್ಲ ಹೋಗಿರ್ಬೇಕು. ಅಥವಾ ಒಂದ್ ನಿಮಿಷ ಇರಿ, ಯಾವ್ದೋ ಸಫಾರಿಗೆ ಹೋಗಿದ್ದಾರೆ ಸೆಕೆಂಡ್ ಫೇಸ್ ಎಲೆಕ್ಷನ್ ಟೈಮಲ್ಲಿ. ಐ ವಿಲ್ ಟೆಲ್ ಯು ಎಲ್ಲಿ ಗೊತ್ತಾ, ನಾನು ನೋಡ್ತಾ ಇದ್ನಪ್ಪ ಇವತ್ತು, ಜಂಗಲ್ ಸಫಾರಿ ಎಲ್ಲಿ ಪಚ್ಮಾರಿ ಅಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ, ಯಾವಾಗ ಸೆಕೆಂಡ್ ಫೇಸ್ ಆಫ್ ಎಲೆಕ್ಷನ್ ನಡೆಯೋ ಟೈಮ್ ನಲ್ಲಿ. ಸೊ ಅಂತವ್ರನ್ನ ಯಾರಾದ್ರೂ ಸೀರಿಯಸ್ ಆಗಿ ತಗೊಳ್ತಾರ? ತಿರ್ಗಾ ಅವ್ರ ಅಕ್ಕ ಆಲ್ರೆಡಿ ಫಾರಿನ್ ಹೋಗಾಗಿದೆ, ನ್ಯೂಯಾರ್ಕ್ಗೆ, ಯಾರು ಪ್ರಿಯಾಂಕಾ ವಾದ್ರಾ. ಓಕೆ, ಸೊ ಈ ತರದವ್ರು ಹೇಳೋಂತ ಮಾತುಗಳನ್ನ ಜನ ಸುಲಭವಾಗಿ ಸೀರಿಯಸ್ ಆಗಿ ತಗೊಳಲ್ಲ. ನಾನು ಈಗಲೂ ಅದನ್ನೇ ಹೇಳ್ತೀನಿ, ನಿಮ್ಗೆ ಅಷ್ಟು ಸಮಸ್ಯೆ ಇದ್ರೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ ಇದುವರೆಗೊಂದು ಕಂಪ್ಲೇಂಟ್ ಕೊಡಕ್ ಆಗಿಲ್ಲ. ಸೊ ಪ್ರೆಸ್ ಕಾನ್ಫರೆನ್ಸ್ ಇಂದ ಪ್ರಶ್ನೆ ಕೇಳಿದವ್ರಿಗೆ ಪ್ರೆಸ್ ಕಾನ್ಫರೆನ್ಸ್ ಇಂದ ಆಬ್ವಿಯಸ್ಲಿ ಉತ್ತರ ಬರುತ್ತೆ. ಆಸ್ ಸಿಂಪಲ್ ಆಸ್ ದಟ್, ಕರೆಕ್ಟ್ ಅಲ್ವಾ? ನೀವು ಲೀಗಲಿ ಪ್ರಶ್ನೆ ಕೇಳಿದ್ರೆ ಲೀಗಲಿ ಉತ್ತರ ಬರುತ್ತೆ. ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರಶ್ನೆ ಕೇಳ್ಬಿಟ್ಟು ಲೀಗಲಿ ಉತ್ತರ ಕೇಳಿದ್ರೆ ಏನ್ ಸರಿ ಅದು? ಆಯ್ತಲ್ಲ, ಒಂದ್ ಕಂಪ್ಲೇಂಟ್ ಕೊಡಕ್ ಆಗ್ತಿಲ್ಲ. ಆಮೇಲೆ ಈಸ್ ಗೆಟಿಂಗ್ ಎಕ್ಸ್ಪೋಸ್ ಡೇ ಬೈ ಡೇ ಆಯ್ತಲ್ಲ. ಆ ಫ್ಯಾಕ್ಟರ್ ವರ್ಕೌಟೇ ಆಗಿಲ್ಲ ಇಲ್ಲಿ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಪ್ರಕಾರ, ನಾವು ಮಾಡಿರೋ ಸಮೀಕ್ಷೆ ಪ್ರಕಾರ, ನಮ್ಮ ಒಂದು ಕ್ಯಾಂಡಿಡೇಟ್ಗಳ ಪ್ರಕಾರ, ಇನ್ಫ್ಯಾಕ್ಟ್ ವಿ ಆರ್ ಗೆಟಿಂಗ್ ಮಿನಿಮಮ್ 160. ಸ್ಟ್ರೈಕ್ ರೇಟ್ ಅಂತ 70-75% ಮಿನಿಮಮ್ ಇದ್ದೇ ಇರುತ್ತೆ ಅಲ್ಲಿ NDA ಆಸ್ ಎ ಹೋಲ್. ಆಮೇಲೆ ನೀವು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ನೀವು ಆಗ್ಲೇ ಹೇಳ್ತಾ ಇದ್ರಿ ಆಯ್ತಲ್ಲ, ಲಾಸ್ಟ್ ಟೈಮ್ ಚಿರಾಗ್ ಪಾಸ್ವಾನ್ ಅವರು ಸಪರೇಟ್ ಆಗಿ ಟೋಟಲಿ ಕಂಟೆಸ್ಟ್ ಮಾಡಿದ್ದಾರೆ, ಆಗ್ಲೇ ನಮಗ್ ಬಹುಮತ ಬಂತು ಆಯ್ತಲ್ಲ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರ ಅಲಯನ್ಸ್ ಅಲ್ಲೂ ಇದಾರೆ ಕೇಂದ್ರದಲ್ಲಿ, ತಿರ್ಗಾ ರಾಜ್ಯದಲ್ಲೂ ಬಿಹಾರಲ್ಲೂ ಇದಾರೆ, ಅವ್ರಿಗೂ 28 ಸೀಟ್ ಕೊಟ್ಟಿದೆ ಇನ್ಫ್ಯಾಕ್ಟ್ ಅವ್ರು ಕೇಳಿದಷ್ಟು. ಸೊ ಅಲ್ಲೂ ಒಂದ್ ಒಳ್ಳೆ ಸ್ಟ್ರೈಕ್ ರೇಟ್ ಬರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ನಂಬರ್ ಜಾಸ್ತಿ ಆಗ್ಬೇಕು. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶ ಆಳಿದ್ರು ಕೂಡ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರಿಗೆ ಇದೇ ನಿತೀಶ್ ಅವರೇ ಆಸರೆನಾ ಈಗ್ಲೂ? ಅಲ್ಲ, ನಾನು ಹೇಳ್ದಂಗೆ ನೀವೊಂದು ಅಲಯನ್ಸ್ ಅಂತ ಬಂದಾಗ, ಅಲಯನ್ಸ್ ಪಾರ್ಟ್ನರ್ಸ್ ಅಂತ ಬಂದಾಗ, ಇಟ್ಸ್ ಎ ಕೋಆಪರೇಷನ್ ಒಬ್ರಿಗೊಬ್ರು. ಇವ್ರಿಗಾಸ್ರೆ ಅವ್ರಿಗಾಸ್ರೆ ಅನ್ನೋದಕ್ಕಿಂತಾನು ಅಲಯನ್ಸ್ ಮೀನ್ಸ್ ಕೋಆಪರೇಷನ್ ಒಬ್ರಿಗೊಬ್ರು ಆಯ್ತಲ್ಲ. ಸೊ NDA ಇಸ್ ಅನ್ ಅಲಯನ್ಸ್. ಓಕೆ, ಸೊ ಒಬ್ರಿಗೊಬ್ರು ಕೋಆಪರೇಟ್ ಮಾಡ್ಕೊಂಡು ನಾವು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇದೀವಿ, ಅದೇ ರೀತಿ ಚುನಾವಣೆಗೂ ಹೋಗಿದ್ದೀವಿ. ಇಲ್ಲಿ ಆಸರೆ ಅನ್ನೋ ಪ್ರಶ್ನೆಗಿಂತನೂ ಒಬ್ರಿಗೊಬ್ರು ಕೋಆಪರೇಟಿವ್ ಆಗಿ ಜನಗಳ ಮುಂದೆ ಯಾವ ರೀತಿ ಹೋಗ್ತಾರೆ, ಅಭಿವೃದ್ಧಿ ಕಾರ್ಯಗಳನ್ನ ಹೇಗೆ ತಗೊಂಡು ಹೋಗ್ತಾರೆ ಬಹಳ ಮುಖ್ಯ ಆಗುತ್ತೆ. ನಿಮ್ ಸಮೀಕ್ಷೆ
ಅಲಯನ್ಸ್ ಅಲ್ಲದೆ ಬರೀ ಬಿಜೆಪಿಗೆ ಬಿಹಾರದಲ್ಲಿ ಎಷ್ಟು ಬರುತ್ತೆ ಅಂತ ನಿಮ್ಮ ಸಮೀಕ್ಷೆ, ನಿಮ್ಮ ಇಂಟರ್ನಲ್ ಸರ್ವೆ ಹೇಳ್ತಿರೋದು? ಇಲ್ಲ, ಅದು ನನ್ನ ಹತ್ರ ಎಕ್ಸಾಕ್ಟ್ 160 ಅಂತ NDAಗೆ ಹೇಳ್ತಾ ಇದ್ದೀರಿ, ಅಲ್ಲ, ಬಿಜೆಪಿಗೆ ಮಾತ್ರ 80 ಅಂತ ಮಾಡ್ಕೊಂಡಿದ್ದೀರಾ ನೀವು? 80, 75? ಇಲ್ಲ, ಅದು ಎಕ್ಸಾಕ್ಟ್ ಮಾಹಿತಿ ನನ್ನ ಹತ್ರ ಇಲ್ಲ ಇನ್ಫ್ಯಾಕ್ಟ್. ಬಟ್ ಕಳೆದ ಬಾರಿ ಸ್ಟ್ರೈಕ್ ರೇಟ್ ನೋಡಿದ್ರೆ ನಮ್ದು ಆಲ್ಮೋಸ್ಟ್ JDU ದಾಟ್ತೀರಾ? ಆದ್ರೆ JDU ದಾಟ್ತೀರಾ ನೀವು ಅದರಲ್ಲಿ? ಅಲ್ಲ, ನಾನು ಹೇಳಿದ್ನಲ್ಲ NDA ಆಸ್ ಎ ಹೋಲ್ 160 ಬರುತ್ತೆ, ಸಿಂಪಲ್ ಆಸ್ ದಟ್. ನಮ್ದು ಲಾಸ್ಟ್ ಟೈಮ್ ಸ್ಟ್ರೈಕ್ ರೇಟ್ ಬಹಳ ಚೆನ್ನಾಗಿತ್ತು, 74% ಏನೋ ಇತ್ತು, ಆಯ್ತಲ್ವಾ ನಮ್ಗೆ. ಸೊ ಅದನ್ನೇ ನಾವು 100% ಆಸ್ ಎ NDA ರಿಪೀಟ್ ಮಾಡ್ತೀವಿ. NDA ಆಸ್ ಹೋಲ್ 160 ಅಂತೂ ಬರೋದ್ ಪಕ್ಕ, ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅಲಯನ್ಸ್ ಇಸ್ ಎ ಕೋಆಪರೇಷನ್.